ಉಗ್ರ ಪ್ರೇಮ, ಸಂತಾಪ, ವಿಷಾದ, ಸಮರ್ಥನೆ. ವಿಶ್ವಕ್ಕೆ ಪರಿಚಯವಾಯಿತು ಪಾಕ್ನ ಉಗ್ರ ಪೋಷಕ ಮುಖ. ಆಡಿದ್ದ ಮಾತಿಗೆ ಸಾರಿ, ನಿಮ್ಮ ನಡೆ ಸರಿಯಾಗಿದೆ. ತನ್ನ ತಪ್ಪು ಹೇಳಿಕೆಗೆ ಎಷ್ಟು ಸಲ ಮಮ್ಮಲ ಮರುಗುತ್ತಿದೆ ಆ ದೇಶ. ಸರ್ವಪಕ್ಷದ ನೇತೃತ್ವ ವಹಿಸಿರೋ ಸಂಸದ ತರೂರ್ ಹೇಳಿದ್ದೇನು? ಪಾಕಿಸ್ತಾನದ ಕಳುಕುತನವನ್ನ ಮತ್ತು ಭಯೋತ್ಪಾದನೆಯ ವಿರುದ್ಧ ತನ್ನ ಶೂನ್ಯ ಸಹಿಷ್ಣುತೆಯನ್ನ ಪ್ರದರ್ಶಿಸುವ ಜಾಗತಿಕ ಪ್ರಯತ್ನದಲ್ಲಿ ಭಾರತಕ್ಕೆ ಮಹತ್ವದ ಯಶಸ್ಸು ದಕ್ಕಿದೆ. ಈ ಹಿಂದೆ ಜೀವಹಾನಿಯ ಕುರಿತು ಪಾಕಿಸ್ತಾನಕ್ಕೆ ಸಹಾನುಭೂತಿ ವ್ಯಕ್ತಪಡಿಸಿದ್ದ ಕೊಲಂಬಿಯಾಗೆ ಈಗ ಸತ್ಯದ ಅರಿವಾಗಿ ತನ್ನ ಹೇಳಿಕೆಯನ್ನ ಹಿಂಪಡೆಯುವ ಮೂಲಕ ಭಾರತದ ಕ್ರಮವನ್ನ ಶ್ಲಾಘಿಸಿದೆ. ಭಾರತದ ನಿರಾಶೆ ವ್ಯಕ್ತಪಡಿಸಿದ್ದ ಸಂಸದ ತರೂರ್ ನೇತೃತ್ವದ ನಿಯೋಗ. ಅಮೆರಿಕಕ್ಕೆ ತೆರಳುವ ಸರ್ವಪಕ್ಷ ನಿಯೋಗದ ನೇತೃತ್ವ ವಹಿಸಿರುವ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಬೋಗೋಟಾದಲ್ಲಿ ಈ ಬಗ್ಗೆ ಮಾತನಾಡಿ ದಕ್ಷಿಣ ಅಮೆರಿಕ ದೇಶದ ನಿಲುವಿನ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಬಲಿಯಾದ ಜೀವಗಳ ಬಗ್ಗೆ ಸಹಾನುಭೂತಿಯ ಜೊತೆಗೆ ಖಂಡನೆ ವ್ಯಕ್ತಪಡಿಸುವ ಬದಲು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಆಗಿರುವ ಹಾನಿಯ ಬಗ್ಗೆ ಸಂತಾಪ ಸೂಚಿಸಿದ್ದಕ್ಕೆ ಕೊಲಂಬಿಯಾ ಸರ್ಕಾರದ ಬಗ್ಗೆ ಭಾರತ ನಿರಾಶೆಗೊಂಡಿದೆ ಎಂದು ಹೇಳುವ ಮೂಲಕ ಕೊಲಂಬಿಯಾದ ನಡೆಯ ಬಗ್ಗೆ ಅಸಮಾಧಾನ ಹೊರಹಾಕಿದ್ದರು. ಅಲ್ಲದೆ ಭಾರತೀಯ ದಾಳಿಯ ನಂತರ ಪಾಕಿಸ್ತಾನದಲ್ಲಿ ಸಂಭವಿಸಿದ ಜೀವಹಾನಿಗೆ ಕೊಲಂಬಿಯಾ ಸರ್ಕಾರ ನೀಡಿದ ಪ್ರತಿಕ್ರಿಯೆಯಿಂದ ನಾವು ಸ್ವಲ್ಪ ನಿರಾಶೆಗೊಂಡಿದ್ದೇವೆ. ಭಯೋತ್ಪಾದನೆಯಲ್ಲಿ ಬಲಿಯಾದ ಅಮಾಯಕ ಜೀವಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುವ ಬದಲು ಪಾಕ್ಗೆ ಹೃತ್ಪೂರ್ವಕ ಸಂತಾಪ ಸೂಚಿಸಿದೆ. ನಾವು ಕೊಲಂಬಿಯಾದಲ್ಲಿರುವ ನಮ್ಮ ಸ್ನೇಹಿತರಿಗೆ ಹೇಳುತ್ತೇವೆ, ಭಯೋತ್ಪಾದಕರನ್ನ ಕಳುಹಿಸುವವರು ಮತ್ತು ಅವರನ್ನ ವಿರೋಧಿಸುವವರ ನಡುವೆ ಯಾವುದೇ ಸಮಾನತೆ ಇರಲು ಸಾಧ್ಯವಿಲ್ಲ ಎಂದು ತೀಕ್ಷ್ಣವಾಗಿಯೇ ಮಾತಿನ ಚಾಟಿ ಬೀಸಿದ್ದಾರೆ. ಹಾಗೆಯೇ ದಾಳಿ ಮಾಡುವವರು ಮತ್ತು ರಕ್ಷಿಸುವವರ ನಡುವೆ ಯಾವುದೇ ಸಾಮ್ಯತೆ ಇರಲು ಸಾಧ್ಯವಿಲ್ಲ. ನಾವು ನಮ್ಮ ಆತ್ಮರಕ್ಷಣೆಯ ಹಕ್ಕನ್ನು ಮಾತ್ರ ಚಲಾಯಿಸುತ್ತಿದ್ದೇವೆ. ಒಂದು ವೇಳೆ ಏನಾದರೆ ಯಾವುದೇ ತಪ್ಪು ತಿಳುವಳಿಕೆ ಇದ್ದರೆ ಅದಕ್ಕಾಗಿಯೇ ಅಂತಹ ತಿಳುವಳಿಕೆಯನ್ನ ಹೋಗಲಾಡಿಸಲು ನಾವು ನಿಯೋಗದ ಪ್ರವಾಸದಲ್ಲಿದ್ದೇವೆ ಎನ್ನುವ ಮೂಲಕ ತರೂರ್ ಕೊಲಂಬಿಯಾದ ತಪ್ಪನ್ನ ಎತ್ತಿ ತೋರಿಸಿದ್ದಾರೆ. ಕಾಶ್ಮೀರದಲ್ಲಿ ಏನಾಯಿತು ಅದರ ಬಗ್ಗೆ ನಮಗಿರುವ ಮಾಹಿತಿಯಲ್ಲಿ ತುಂಬಾ ವಿಶ್ವಾಸವಿದೆ. ಇನ್ನು ಪ್ರಮುಖವಾಗಿ ಸಂಸದ ತರೂರ್ ಹೇಳಿಕೆಯ ಬೆನ್ನಲ್ಲಿಯೇ ಕೊಲಂಬಿಯಾದ ವಿದೇಶಾಂಗ ವ್ಯವಹಾರಗಳ ಉಪಸಚಿವೆ ರೋಸಾ ಯೊಲಾಂಡಾ ವಿಲ್ಲಾ ವಿಸೆನ್ಸಿಯೋ ಅವರು ಭಾರತದ ನಿಯೋಗವನ್ನ ಭೇಟಿಯಾಗಿದ್ದಾರೆ. ನಮಗೆ ಸಿಕ್ಕ ಮಾಹಿತಿ ಮತ್ತು ನೈಜ ಪರಿಸ್ಥಿತಿ, ಸಂಘರ್ಷ ಮತ್ತು ಕಾಶ್ಮೀರದಲ್ಲಿ ಏನಾಯಿತು ಎಂಬುದರ ಕುರಿತು ನಮಗಿರುವ ಮಾಹಿತಿಯ ಬಗ್ಗೆ ತುಂಬಾ ವಿಶ್ವಾಸವಿದೆ. ನಾವು ಈ ಮಾತುಕತೆಯನ್ನ ಮುಂದುವರಿಸಬಹುದು ಎಂದು ಕೊಲಂಬಿಯಾದ ಸಚಿವ ಹೇಳಿದ್ದಾರೆಂದು ಶಶಿ ತರೂರ್ ತಿಳಿಸಿದ್ದಾರೆ. ಭಾರತದ ದೃಷ್ಟಿಕೋನ ಮತ್ತು ನಿಲುವನ್ನ ವಿವರಿಸಿದ ನಂತರ ಈ ವಿಷಯದ ಬಗ್ಗೆ ಕೊಲಂಬಿಯಾದ ನಿಲುವನ್ನ ಶ್ಲಾಘಿಸಿದ ತರೂರ್, ನಾವು ಕಳವಳ ವ್ಯಕ್ತಪಡಿಸಿದ್ದ ಹೇಳಿಕೆಯನ್ನ ಅವರು ಹಿಂತೆಗೆದುಕೊಂಡಿದ್ದಾರೆ ಮತ್ತು ಈ ವಿಷಯದ ಬಗ್ಗೆ ನಮ್ಮ ನಿಲುವನ್ನ ಅವರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಉಪಸಚಿವರು ಬಹಳ ದಯೆಯಿಂದ ಹೇಳಿದ್ದಾರೆ. ಇದು ನಾವು ನಿಜವಾಗಿಯೂ ಗೌರವಿಸುವ ವಿಷಯ ಎನ್ನುವ ಮೂಲಕ ಪಾಕ್ ಪರ ಈ ಹಿಂದೆ ಕೊಲಂಬಿಯಾ ನೀಡಿರುವ ಹೇಳಿಕೆಯನ್ನ ವಾಪಸ್ ಪಡೆದಿದೆ ಎಂದು ಹೇಳಿದ್ದಾರೆ. ನಮ್ಮ ನಿಲುವನ್ನು ಕೊಲಂಬಿಯಾ ಅರ್ಥ ಮಾಡಿಕೊಂಡಿದೆ. ಕೊಲಂಬಿಯಾದ ವಿದೇಶಾಂಗ ವ್ಯವಹಾರಗಳ ಉಪಸಚಿವೆ ರೋಸಾ ಯೊಲಾಂಡಾ ಮತ್ತು ಏಷ್ಯಾ ಪೆಸಿಫಿಕ್ ಬಗ್ಗೆ ವ್ಯವಹರಿಸುವ ಅವರ ಹಿರಿಯ ಸಹೋದ್ಯೋಗಿಗಳೊಂದಿಗಿನ ಉತ್ತಮ ಸಭೆಯಲ್ಲಿ ಇತ್ತೀಚಿನ ಘಟನೆಗಳ ಬಗ್ಗೆ ಭಾರತದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಮತ್ತು ಮೇ 8ರಂದು ಕೊಲಂಬಿಯಾದ ಹೇಳಿಕೆಗೆ ನಿರಾಶೆ ವ್ಯಕ್ತಪಡಿಸಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಹೃತ್ಪೂರ್ವಕ ಸಂತಾಪ ವ್ಯಕ್ತಪಡಿಸಿದ್ದ ಹೇಳಿಕೆಯನ್ನ ಹಿಂತೆಗೆದುಕೊಳ್ಳಲಾಗಿದೆ. ನಮ್ಮ ನಿಲುವನ್ನ ಈಗ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಮತ್ತು ಬಲವಾಗಿ ಬೆಂಬಲಿಸಲಾಗಿದೆ ಎಂದು ಸಚಿವರು ನನಗೆ ಭರವಸೆ ನೀಡಿದ್ದಾರೆ ಎಂದು ತರೂರ್ ಟ್ವೀಟ್ ಮಾಡಿದ್ದಾರೆ. ತರೂರ್ ಅಮೆರಿಕಕ್ಕೆ ಬಹುಪಕ್ಷೀಯ ನಿಯೋಗವನ್ನ ಮುನ್ನಡೆಸುತ್ತಿದ್ದಾರೆ. ಪನಾಮಾ ಮತ್ತು ಗಯಾನಾಗೆ ಭೇಟಿ ನೀಡಿದ ನಂತರ ಭಯೋತ್ಪಾದನೆಯ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತೆಯನ್ನ ತಿಳಿಸಲು ಭಾರತದ ಜಾಗತಿಕ ಸಂಪರ್ಕದ ಪ್ರಯತ್ನದಲ್ಲಿ ತರೂರ್ ಮತ್ತು ಅವರ ನಿಯೋಗ ಗುರುವಾರ ಕೊಲಂಬಿಯಾಕ್ಕೆ ಭೇಟಿ ನೀಡಿದೆ. ಕೊಲಂಬಿಯಾಕ್ಕೆ ಭೇಟಿ ನೀಡಿದ ಬಳಿಕ ಶನಿವಾರ ಸರ್ವಪಕ್ಷ ನಿಯೋಗ ಬ್ರೆಜಿಲ್ ಮತ್ತು ಅಮೆರಿಕಕ್ಕೆ ತೆರಳಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.